ಹಾಯ್ ಹಲೋ ವೆಲ್ಕಮ್ ಟು ಅಗ್ರೆ ಅಂಬಿಕಾ ಕಿಚನ್ಸ್. ಇವಾಗ ನಾನು ಮಾಡ್ತಾ ಇರೋ ರೆಸಿಪಿ ಹೆಸರು ತೆಲಂಗಾಣ ರೈಸ್. ತೆಲಂಗಾಣ ಅಂದರೆ ಕಾಯಿ ಮತ್ತು ಅನ್ನ ಎರಡು ಬಿಳಿ ಇರೋದಕ್ಕೆ ತೆಲಂಗಾಣ ಅಂತಾರೆ. ತೆಲಂಗಾಣ ರೈಸ್ ಮಾಡೋಣ ಬನ್ನಿ. ಏನೇನು ಬೇಕು ಸಾಮಗ್ರಿಗಳು ಹೇಳ್ತೀನಿ ಬನ್ನಿ. ನೋಡಿ, ಅನ್ನ ಆಲ್ರೆಡಿ ನಾನು ಮಾಡಿಟ್ಕೊಂಡಿದ್ದೀನಿ. ಫ್ರೆಜರ್ ಹೋಗಿದೆ, ತೋರಿಸ್ತಾ ಇದ್ದೀನಿ ನೋಡಿ. ಅನ್ನ ಆಗಿದೆ, ಅದು ನಾನು ಒಗ್ಗರಣೆ ಹಾಕೋಷ್ಟಿಗೆ ಇದಾಗುತ್ತೆ ನೋಡಿ. ಕಾಯಿ ಬೇಕು, ಅರ್ಧ ಬಟ್ಲಷ್ಟು ಕಾಯಿ, ಅರ್ಧ ಭಾಗದಷ್ಟು ಕಾಯಿ ಬೇಕು. ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಗೋಡಂಬಿ, ಸಾಸಿವೆ, ಉದ್ದಿನಬೇಳೆ ಎಷ್ಟು ಬೇಕು. ಒಗ್ಗರಣೆಗೆ ಹಿಂಗು ಬೇಕು ನೋಡಿ, ಹಿಂಗು ಬೇಕು ಒಗ್ಗರಣೆಗೆ. ಮತ್ತು ಒಗ್ಗರಣೆಗೆ ಎಣ್ಣೆನೂ ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟವ್ ಹಚ್ಕೊತಾ ಇದ್ದೀನಿ, ಬಾಣಲಿ ಇಟ್ಟಿದ್ದೀನಿ, ಸ್ಟವ್ ಹಚ್ಕೊತಾ ಇದ್ದೀನಿ. ಈಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಬರುತ್ತೆ, ಆಲ್ ಅಂತ ನೋಟಿಫಿಕೇಶನ್ ಫಸ್ಟೇ ನಿಮಗೆ ಬರುತ್ತೆ. ನಾನು ಹಾಕಿದ ವಿಡಿಯೋ ಎಲ್ಲ ನಿಮಗೆ ಫಸ್ಟು ಶೇರ್ ಆಗುತ್ತೆ. ನೋಡಿ, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 7ರಿಂದ 8 ಸ್ಪೂನು ಒಗ್ಗರಣೆಗೆ ಎಣ್ಣೆ ಬೇಕು. ನಾನು ಸಣ್ಣ ಸ್ಪೂನು, ಟಿಫನ್ ಸ್ಪೂನು ಇಟ್ಕೊಂಡಿದ್ದೀನಿ. ಆ ಥರ ಸ್ಪೂನಲ್ಲಿ 7ರಿಂದ 8 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಜಲ್ದಿ ಆಗುತ್ತೆ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಕಳ್ಸೋಕ್ಕೆ. ತುಂಬ ಜಲ್ದಿ ಆಗೋಂಥ ರೆಸಿಪಿ ಇದು. ನಿಮಗೆ ಮಕ್ಕಳಿಗೆ ತುಂಬ ಟೇಸ್ಟ್ ಆಗಿರುತ್ತೆ. ತುಂಬ ಟೇಸ್ಟಾಗಿ, ತುಂಬ ಇಷ್ಟಪಟ್ಟು ತಿನ್ನೋ ಮಕ್ಕಳು ಲವ್ಲಿ ಆಗಿ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಚಿತ್ರಾನ್ನ, ಪುಳಿಯೋಗರೆ ಇವೆಲ್ಲ ಮಾಮೂಲಿ ಎನಿ ಟೈಮ್ ತಿನ್ನೋದ್ರಿಂದ ಲಂಚ್ ಬಾಕ್ಸಿಗೆ ಇದನ್ನ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸ್ಪೈಸಿಯಾಗಿ ಇರಲ್ಲ, ತುಂಬ ಮೈಲ್ಡ್ ಆಗಿರುತ್ತೆ. ತುಂಬ ಖಾರನೂ ಇರಲ್ಲ, ತುಂಬ ಕಮ್ಮಗೂ ಇರಲ್ಲ, ಮೈಲ್ಡಾಗಿ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ. ಸಾಸಿವೆ ಚಿಟಪಟ ಅಂತ ಇದೆ. ಸಾಸಿವೆ ಚಿಟಪಟ ಅನ್ನುವಾಗ ನಾನು ಫಸ್ಟಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬಿಡ್ತೀನಿ. ಎಷ್ಟಿರೋದು ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಮೆಣಸಿನ್ಕಾಯಿ ಬೋಲ್ತಾ ಇದೆ. ಇವಾಗ ಗೋಡಂಬಿ ಮತ್ತು ಉದ್ದಿನಬೇಳೆ ಎರಡೂ ಇಟ್ಕೊಂಡಿದ್ದೀನಲ್ಲ, ಎರಡನ್ನೂ ಹಾಕ್ಕೊಂಡು ಇದು ಕೆಂಪಾಗೋಷ್ಟಿಗೆ ಮೆಣಸಿನ್ಕಾಯಿ ಚೆನ್ನಾಗಿ ಗೋಲಿದ್ರೆ ಮೆಣಸಿನ್ಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಬರಲ್ಲ. ಎಲ್ಲರೂ ಹಸಿಮೆಣ್ಸಿನ್ಕಾಯಿ ತಿಂದರೆ ಗ್ಯಾಸ್ಟ್ರಿಕ್ಕು ಅಂತಾರೆ. ಗ್ಯಾಸ್ಟ್ರಿಕ್ ಬರಲ್ಲ, ಗ್ಯಾಸ್ಟ್ರಿಕ್ ಏನೂ ಆಗಲ್ಲ. ತುಂಬ ಚೆನ್ನಾಗಿ ಗೋಲಿಸ್ಕೋಬೇಕು, ಚೆನ್ನಾಗಿ ಬರುತ್ತೆ ಟೇಸ್ಟ್. ಮೆಣಸಿನ್ಕಾಯಿ ಸಮೇತನ ತಿನ್ಬೋದು, ಹಂಗೆ ಏನು ಅನ್ಸಲ್ಲ ತಿನ್ನೋವಾಗ. ಲಂಚ್ ಬಾಕ್ಸ್ ರೆಸಿಪಿಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಚೆನ್ನಾಗಿ ಮೊಗ್ಗಿದೆ. ಈ ಥರ ಮೊಗ್ಗಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಿಂಗೆ ಈ ಥರ ಮೊಗ್ಗಿಸ್ಕೋಬೇಕು. ನೋಡಿ, ಮೊಗ್ಗಿದೆ ಚೆನ್ನಾಗಿ. ಈ ರೀತಿ ಮೊಗ್ಗಿಸ್ಕೊಳ್ಳಿ. ಮೊಗ್ಗಾದ್ಮೇಲೆ ಚೂರು ಹಿಂಗು ಹಾಕ್ಕೊಳ್ಳಿ, ಚೂರು. ಹೌದಾ ಇಲ್ಲ ಅನ್ನಷ್ಟು ನಾನು ಅಂಟು ಹಿಂಗು ಹಾಕ್ಕೊಂಡಿದ್ದೀನಿ. ನೀವು ಪುಡಿ ಹಿಂಗು ಇದ್ರೆ ಪುಡಿ ಹಿಂಗು ಹಾಕ್ಕೊಳ್ಳಿ, ಇಲ್ಲ ಗಟ್ಟಿ ಹಿಂಗು ಇದ್ರೆ ಅದಾರ ಹಾಕ್ಕೊಳ್ಳಿ. ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಗಟ್ಟಿ ಹಿಂಗು ಇದ್ರೆ. ನೋಡಿ, ಚೆನ್ನಾಗಿ ಗೋಲಿದೆ, ಕೆಂಪಗಾಗಂಗೆ ಗೋಲಿಸ್ಕೊಂಡಿದ್ದೀನಿ. ಇದು ನಾನು ಫುಡ್ ರೆಸಿಪಿ ನಾನು ಹುಡುಕ್ತಾ ಇರೋವಾಗ ಏನು ಹೆಸರು ಇಡೋಣ ಇದಕ್ಕೆ ಅಂತ ಅಂದ್ಕೊಂಡಾಗ ಇದಕ್ಕೆ ತೆಲಂಗಾಣ ರೈಸ್ ಅಂತ ಇಡೋಣ ಅಂತ ಇಟ್ಟಿದ್ದೀನಿ ನಾನು. ಇದಕ್ಕೆ ನನ್ನ ಕ್ರಿಯೇಷನ್ ಆಗಿ ನಾನೇ ಇಟ್ಟಿರೋ ಹೆಸರು ಇದು, ತೆಲಂಗಾಣ ರೈಸ್ ಅಂತ. ಇದಕ್ಕೆ ಈರುಳ್ಳಿ ಬೇಡ, ಬೆಳ್ಳುಳ್ಳಿ ಬೇಡ, ಏನು ಬೇಡ. ಹಸಿಮೆಣ್ಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಳ್ಳೋರು ಹಾಕ್ಕೊಳ್ಳಿ, ಇಲ್ಲ ಉದ್ದಿನಬೇಳೆ ಹಾಕ್ಕೊಂಡ್ರೆ ಉದ್ದಿನಬೇಳೆ, ಉದ್ದಿನ ಗೋಲ ಯಾವುದಿದ್ರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ನೋಡಿ. ಹಸಿಮೆಣ್ಸಿನ್ಕಾಯಿ, ಉದ್ದಿನಬೇಳೆ, ಉದ್ದಿನ ಕಾಳು, ಸಾಸಿವೆ, ಹಿಂಗು ಇಷ್ಟಿದ್ರೆ, ಕಾಯಿ ಇಷ್ಟಿದ್ರೆ ಸಾಕು. ಇಷ್ಟಿದ್ರೆ ಸಾಕು ಆಗುತ್ತೆ. ಇಷ್ಟರಲ್ಲಿ ತುಂಬ ಟೇಸ್ಟಿಫುಲ್ಲಾಗಿರೋ ರೆಸಿಪಿ ನಿಮಗೆ ಸಿಗುತ್ತೆ ನೋಡಿ. ಚೂರು ಹುರ್ಕೊಳ್ಳಿ ಇದನ್ನು, ಕಾಯಿ ಹುರ್ಕೊಂಡು ಟೇಸ್ಟಿಯಾಗಿರುತ್ತೆ. ಮಧ್ಯ ಗೋಡಂಬಿ, ಮೆಣಸಿನ್ಕಾಯಿ ಎಲ್ಲ ಗೋಲಿರೋದು, ಉದ್ದಿನ ಕಾಳು, ಉದ್ದಿನ ಬೇಳೆ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ ಮಧ್ಯ ಅನ್ನ ತಿನ್ನುವಾಗ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ. ಇನ್ನೂ 1-2 ಸ್ಪೂನ್ ತಿನ್ನೋಣ ಅನ್ನಂಗಾಗುತ್ತೆ. ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿನ್ನೋ ರೆಸಿಪಿ ಇದು.
ನಮ್ಮನೇಲಿ ನಮ್ಮ ಹುಡುಗರಿಗೆ ಏನು ಮಾಡೋಣ ಟಿಫನ್ನು ಅಂತಂದರೆ, ಅಮ್ಮ ಬಾಕ್ಸಿಗೆ ತೆಲಂಗಾಣ ರೈಸ್ ಮಾಡಿಕೊಟ್ಬಿಡಮ್ಮ, ತುಂಬ ಚೆನ್ನಾಗಿರುತ್ತೆ ಅಂತ ಅಂತಾರೆ. ಅವ್ರ ಫ್ರೆಂಡ್ಸಿಗೆ, ಅವ್ರ ಟೀಚರ್ಸ್ಗೆಲ್ಲರಿಗೂ ಇಷ್ಟ. ಇದು ಬಾಕ್ಸಿಗೆಲ್ಲ ಹಾಕಿದ್ರೆ ಸ್ಮೆಲ್ ಬಿಸಿ ಇದೆ ತುಂಬಿಡ್ತೀವಲ್ಲ ಬಾಕ್ಸಿಗೆ, ಆವಾಗ ಒಂಥರ ಸ್ಮೆಲ್ ಬಂದಂಗೆ ಆಗುತ್ತೆ ಮಕ್ಕಳಿಗೆ. ನಮಗೆ ಮನೇಲಿ ಇರ್ತೀವಿ, ನಾವೇನು ಗೊತ್ತಾಗಲ್ಲ ನಮಗೆ. ಸ್ಕೂಲಿಗೆ ಹೋಗಿರೋ ಮಕ್ಕಳಿಗೆ ಅವ್ರಿಗೆ ಒಂಥರ ಇರಿಟೇಷನ್ ಆದಂಗೆ ಆಗುತ್ತೆ. ಅವ್ರಿಗೆ ಸ್ಮೆಲ್ ಬಂದಿರೋದು ಗೊತ್ತಾಗಲ್ಲ, ಏನೂ ಇಲ್ಲ, ಪಾಪ ತಿನ್ನಲ್ಲ ಅವರು. ಅಲ್ಲಿ ಟೀಚರ್ಸು, ತಿನ್ನಿ, ನೀವು ಯಾಕೆ ಬಿಡ್ತೀರಾ, ನಿಮ್ಮ ಅಪ್ಪ ಅಮ್ಮ ಅಷ್ಟು ಕಷ್ಟಪಟ್ಟು ಮಾಡಿಕೊಟ್ಟು ಕಳಿಸಿರ್ತಾರೆ, ನೀವು ಯಾಕೆ ತಿನ್ನಲ್ಲ, ತಿನ್ನಿ ಅಂತ ಫೋರ್ಸ್ ಮಾಡ್ತಾರೆ. ಮಕ್ಳಿಗೆ ತಿನ್ನೋಕ್ಕಾಗಿರಲ್ಲ, ಏನು ಮಾಡೋದು? ಆ ಟೈಮಲ್ಲಿ ಈ ಥರ ರೈಸ್ಗಳೆಲ್ಲ ಮಾಡಿಕೊಡಿ. ಬೇಸಿಗೆಗಾಲದಲ್ಲೆಲ್ಲ ಒಂಥರ ಬೆವ್ರ ಸ್ಮೆಲ್ ಆಗುತ್ತಲ್ಲ ಟಿಫನ್, ಆ ಟೈಮಲ್ಲಿ ಇದನ್ನು ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ಇವಾಗ ಅನ್ನ ಮಾಡ್ಕೊಂಡಿದ್ನಲ್ಲ ಅದನ್ನು ಹಿಂಗೆ ಬಗ್ಗಿಸ್ಕೊತಾ ಇದ್ದೀನಿ. ನಿಮಗೆ ಹೆಂಗೆ ಬೇಕೋ ಆ ರೀತಿ ನೀವು ಬಗ್ಗಿಸ್ಕೊಳ್ಳಿ. ನೋಡಿ, ಇವಾಗ ಕೈ ಆಡ್ತಾ ಇದ್ದೀನಿ. ನಮ್ಮಲ್ಲಿ ನಾವು 4-5 ಜನ ಇದ್ವಿ. ಹಂಗಾಗಿ ಟಿಫನಿಗೆ, ನೈಟು ಟಿಫನಿಗೆ, ಡೇ ಟಿಫನ್ಗೆ, ಲಂಚ್ ಬಾಕ್ಸ್ಗೆ ಎಲ್ಲರೂ ಹೋಗಿ ಬಂದಾಗ ಮಾಡ್ಕೊಳ್ಳೋಕ್ಕೆ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊತಾ ಇರ್ತೀರಲ್ಲ, ಆ ಟೈಮಲ್ಲಿ ಇದನ್ನು ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ತಿಂದಾಗ ತೃಪ್ತಿ ಆಗುತ್ತೆ. ನಿಂಬೆಹಣ್ಣು ಏನು ಬೇಡ, ಹುಣಸೆಹಣ್ಣು ಬೇಡ, ಅದಕ್ಕೆ ಟೊಮೊಟೊ ಬೇಡ, ಏನೂ ಬೇಡ ಇದಕ್ಕೆ. ನೋಡಿ, ಈ ಥರ ಕೈ ಆಡ್ಕೊಳ್ಳಿ. ಅಂದರೆ ಬ್ಯಾಚುಲರ್ಸ್ ಹುಡುಗರು ಮಾಡ್ಕೋಬೋದು, ಅಮ್ಮ ಅಪ್ಪನೇ ಮಾಡಿಕೊಡ್ಬೇಕು ಅಂತ ಏನಿಲ್ಲ. ಘಮ ಘಮ ಅನ್ನುವ ರುಚಿಯಾದ ತೆಲಂಗಾಣ ರೈಸ್ ಪಟ ಚಟ್ ಆಗುತ್ತೆ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ ಬರುತ್ತೆ, ಹಾಲಂತ ಬೆಲ್ ಐಕಾನ್ ಒತ್ತಿ, ನೋಟಿಫಿಕೇಷನ್ ಬರುತ್ತೆ.